ಹಾಯ್, ಹಲೋ. ನಾನು ನಿಮ್ಮ ಗಣಿತ ಶಿಕ್ಷಕ ಸಿದ್ದೇಶ್. ಬನ್ನಿ, ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಈ ಆನ್ಲೈನ್ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈಗಾಗಲೇ ನಾವು ಭಿನ್ನರಾಶಿ ಕಲ್ಪನೆಗಳ ಬಗ್ಗೆ ನಾವು ಅತಿ ಹೆಚ್ಚಾಗಿ ತಿಳ್ಕೊಳ್ತಾ ಇದ್ವಿ. ಸೊ ಅದೇ ತರ ಇವತ್ತೊಂದು ಇಂಪಾರ್ಟೆಂಟ್ ವಿಶೇಷವಾದಂತಹ ಅದರಲ್ಲಿ ಒಂದು ಟಾಪಿಕ್ನ ತಂದಿದ್ದೀನಿ. ಬನ್ನಿ, ಏನಪ್ಪಾ ಅಂದ್ರೆ ಸಮಾನ ಭಿನ್ನ ರಾಶಿಗಳು. ಸಮಾನ ಭಿನ್ನ ರಾಶಿಗಳಂತೇಳಿ ಆ ಒಂದು ಟಾಪಿಕ್ ಇವತ್ತು ನಾವು ಡಿಸ್ಕಸ್ ಮಾಡೋಣ ಕ್ಲೀನ್ ಆಗಿ. ಏನಿದೆ ಹಿಂಗಂದ್ರೆ ಏನು, ಇದ್ರದ್ದು ಏನೆಲ್ಲ ಇದೆ. ಇಕ್ವಿವ್ಯಾಲೆಂಟ್ ಫಂಕ್ಷನ್, ಇಕ್ವಿವ್ಯಾಲೆಂಟ್ ಹಂಗಂದ್ರೆ ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ಸ್ ಅಂತ. ಹಂಗಂದ್ರೆ ಏನಿದು ಸಮಾನ ಭಿನ್ನ ರಾಶಿ. ಆಲ್ರೆಡಿ ನಾವು ಭಿನ್ನ ರಾಶಿಗಳ ವಿಧಗಳ ಬಗ್ಗೆಯಲ್ಲಿ ಒಂದು ಸಮ ಭಿನ್ನ ರಾಶಿ ಅಂತ ಕೇಳಿದ್ವಿ. ಸಮ ಭಿನ್ನ ರಾಶಿನೇ ಬೇರೆ, ಸಮಾನ ಭಿನ್ನ ರಾಶಿನೇ ಬೇರೆ ಬೇರೆ. ಸೊ ಇದ್ರ ಬಗ್ಗೆ ನಿಮಗೆ ಗಮನ ಇರಬೇಕು. ಸಮಾನ ಭಿನ್ನ ರಾಶಿಗಳು ಅಂದ್ರೆ ಏನು, ಹೌದಲ್ಲ? ಇಲ್ಲೇ ಹೇಳುತ್ತೆ ಸಮಾನ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಈಕ್ವಲ್, ಸಮ ಚಿಹ್ನೆ. ಉದಾಹರಣೆ 5 = 5. 5ಕ್ಕೆ 5 ಸಮ ಇದೆ, ಎಕ್ಸಾಕ್ಟ್ಲಿ ಸಮ ಅಂದ್ರೆ ಈಕ್ವಲ್ ಇದೆ. ಈಕ್ವಲ್, ಇದಕ್ಕೆ ಈಕ್ವಲ್ ಚಿಹ್ನೆ ಅಂತೀವಿ. ಸೊ 6ಕ್ಕೆ 6 ಸಮ ಇದೆ. ಸೊ 8ಕ್ಕೆ 8 ಸಮ ಇದೆ. ಅದೇ ರೀತಿ ಇವೆಲ್ಲ ಎಂಥ ಸಂಖ್ಯೆಗಳು? ಪೂರ್ಣ ಸಂಖ್ಯೆಗಳು. ಅದೇ ರೀತಿ ಭಿನ್ನ ರಾಶಿಯಲ್ಲಿ ಉದಾಹರಣೆ 1/2 ಗೆ 1/2, ಅದೇ ರೀತಿ 3/4ಗೆ 3/4, ಅಥವಾ 5/6 ಗೆ 5/6. ನೋಡ್ರಿ, ಸೇಮ್ ಇದೆ. ಭಿನ್ನ ರಾಶಿಗಳು ಸಮನಾಗಿದಾವ. ಭಿನ್ನ ರಾಶಿಗಳು ಒಂದಕ್ಕೊಂದು ಸಮನಾಗಿದ್ದರೆ ಇದಕ್ಕೆ ನಾವು ಸಮಾನ ಭಿನ್ನ ರಾಶಿ ಅಂತೀವಿ. ಸೊ ಅದು ಯಾವ ರೀತಿ ನಾವು ಗುರ್ತಿಡಿಯೋದು? ಇದನ್ನ ಎಲ್ಲವೂ ಇದೇ ರೀತಿ ಇರಬೇಕಲ್ಲ, ಹೌದಾ ಇಲ್ವಾ? ಸೊ ಅಂದ್ರೆ ಯಾವ ರೀತಿ ಇದು ವರ್ಣಿಸುತ್ತೆ ಅಂತಂದ್ರೆ, ಸೊ ನೆನಪಿರ್ಲಿ. ಸೊ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳ್ರಿ. ಭಿನ್ನ ರಾಶಿಗಳ ಬೆಲೆ ಒಂದಕ್ಕೊಂದು ಸಮಾನವಾಗಿದ್ರೆ, ಭಿನ್ನ ರಾಶಿಗಳ ಬೆಲೆ, ಭಿನ್ನ ರಾಶಿಗಳ ಬೆಲೆ ಒಂದಕ್ಕೊಂದು ಭಿನ್ನ ರಾಶಿಗಳ ಬೆಲೆ ಒಂದಕ್ಕೊಂದು ಸಮಾನವಾಗಿದ್ದರೆ, ಸಮವಾಗಿದ್ದರೆ, ಒಂದಕ್ಕೊಂದು ಸಮವಾಗಿದ್ದರೆ ಅಂತಹ ಭಿನ್ನ ರಾಶಿಗಳನ್ನು ನಾವು ಸಮಾನ ಭಿನ್ನ ರಾಶಿ ಅಂತೀವಿ. ಸಮಾನ ಭಿನ್ನ ರಾಶಿಗಳು, ಅಂತಹ ಭಿನ್ನ ರಾಶಿಗಳು ಸಮಾನ ಭಿನ್ನ ರಾಶಿಗಳು ಅಂತೀವಿ. ಹೆಂಗ್ ಸರ್ ಅದರ ಬೆಲೆ ಸೇಮ್ ಐತಿರೋ ಚೆಕ್ ಮಾಡೋದು ಹೆಂಗೆ? ಭಿನ್ನ ರಾಶಿಗಳ ಬೆಲೆ ಒಂದಕ್ಕೊಂದು ಸಮವಾಗಿದ್ದರೆ ಅಂತಹ ಭಿನ್ನ ರಾಶಿಗಳು ಸಮಾನ ಭಿನ್ನ ರಾಶಿ ಅಂತ. ಉದಾಹರಣೆ ಒಂದು ನೋಡೋಣ. ಈಗ 3/4 ಇದೆ. ಇಲ್ಲೊಂದು ಭಿನ್ನ ರಾಶಿ ಇದೆ. ಹದಿನೈದು 20. ಇಲ್ಲಿ 3 ಭಿನ್ನ ರಾಶಿಗಳು. ಇವುಗಳ ಬೆಲೆ ಒಂದಕ್ಕೊಂದು ಸಮವಾಗಿದೆನಾ ಅಂತ ಚೆಕ್ ಮಾಡ್ಬೇಕು. ಸೊ ಇದನ್ನ ನೀವು ಹೆಂಗ್ ಚೆಕ್ ಮಾಡ್ತೀರಿ? ಸೊ 4ರಿಂದ 3 ಬಾಗಿಸಿದ್ರೆ ಇದರ ಬೆಲೆ ಏನು ಬರುತ್ತೆ? 0.75 ಬರುತ್ತೆ. ಸೊ ಇದನ್ನು ನಾವು ಕಡ್ತಾ ಹೊಡೆದು ಚೆಕ್ ಮಾಡ್ಬೋದು. 12 ಬಗ್ಗೆ ಒತ್ತ ನೋಡಿ, 2 12 3 12 4 3/4 ಅಂದ್ರೆ ಇದಕ್ಕೂ ಬೆಲೆ 0.75. ಅದೇ ಇದು ನೋಡ್ರಿ, 3 ಸಾರಿ ಮೇಲೆ ಹೋಗಲ್ಲ, 5 3 5 4 3/4 ಇದ್ರ ಬೆಲೆನು 0.75. ಸೊ ಇಲ್ಲ ಸರ್ 48ರಿಂದ 36 ಬಾಗಿಸಿದ್ರು ನೀವು 0.75 ಬರುತ್ತೆ. 20ರಿಂದ 15 ಬಾಗಿಸಿದ್ರು 0.7. ನೋಡ್ರಿ, ಇಲ್ಲಿ 0.7 ಇದೆ, ಇಲ್ಲಿ 0.7 ಇದೆ, ಇಲ್ಲಿ 0.7 ಇದೆ. ಇದಕ್ಕೆ ನಾವು ಭಿನ್ನ ರಾಶಿಗಳ ಬೆಲೆ ಒಂದಕ್ಕೊಂದು ಸಮವಾಗಿದ್ರೆ ಇದಕ್ಕೆ ನಾವೇಂತೀವಪ್ಪ ಅಂದ್ರೆ ಸಮಾನ ಭಿನ್ನ ರಾಶಿಗಳಂತ ಕರಿತೀವಿ. ಆದ್ರೆ ನಾವು ಸಮಾನ ಭಿನ್ನ ರಾಶಿ ಯಾವ ರೀತಿ ಬರೆಯೋದು, ಸಮಾನ ಭಿನ್ನ ರಾಶಿಗಳನ್ನ ಯಾವ ರೀತಿ ಬರೆಯೋದು? ಸೊ ಇಲ್ಲಿ ನೋಡ್ರಿ, ಒಂದು ಭಿನ್ನ ರಾಶಿಯ ಅಂಶ ಮತ್ತು ಛೇದಕ್ಕೆ
ಅಂಶ ಮತ್ತು ಛೇದಕ್ಕೆ, ಭಿನ್ನರಾಶಿ ಅಂಶ ಮತ್ತು ಛೇದಕ್ಕೆ ಸೊನ್ನೆಯನ್ನು ಹೊರತುಪಡಿಸಿ ಅಂದ್ರೆ ಅದನ್ನ ಬಿಟ್ಟು ಅಂತ, ಸೊನ್ನೆಯನ್ನು ಹೊರತುಪಡಿಸಿ ಅಂದ್ರೆ ಬಿಟ್ಟು, ಸೊನ್ನೆಯನ್ನು ಬಿಟ್ಟು ಅಂತ, ಹೊರತುಪಡಿಸಿ ಅಂಶ ಮತ್ತು ಛೇದಕ್ಕೆ ಸೊನ್ನೆಯನ್ನು ಹೊರತುಪಡಿಸಿ ಉಳಿದ ಯಾವುದೇ ಒಂದು ಅಂಕಿಯಿಂದ ಅಂಶ ಮತ್ತು ಒಂದೇ ಅಂಕಿಯಿಂದ ಗುಣಿಸಿ, ಒಂದೇ ಅಂಕಿಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ನೋಡ್ರಿ, ಅಂಶ ಮತ್ತು ಛೇದಕ, ಒಂದು ಭಿನ್ನರಾಶಿ ಅಂಶ ಮತ್ತು ಛೇದಕ ಸೊನ್ನೆಯನ್ನು ಹೊರತುಪಡಿಸಿ ಒಂದೇ ಅಂಕಿಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ದೊರೆಯುವ ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಗಳಾಗಿರ್ತವೆ. ಸಮಾನ ಭಿನ್ನರಾಶಿಗಳಾಗಿರ್ತವೆ. ಸೊ ಇದನ್ನ ನಾನು ಲೆಕ್ಕ ಮಾಡಿ ತೋರಿಸ್ತೀನಿ. ಸೊ ಅರ್ಥ ಮಾಡ್ಕೋಬೇಕು ನೀವು ಕ್ಲೀನಾಗಿ. ಅಂದ್ರೆ ಒಂದು ಭಿನ್ನರಾಶಿ ಅಂಶ ಛೇದಕ ಸೊನ್ನೆಯನ್ನು ಬಿಟ್ಟು ಹೊರತುಪಡಿಸಿದ್ರೆ ಬಿಡೋದು, ಸೊನ್ನೆಯನ್ನು ಬಿಟ್ಟು ಅಂತ, ಸೊನ್ನೆಯನ್ನು ಬಿಟ್ಟು ಒಂದೇ ಅಂಕಿಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಯಾವುದಕ್ಕೆ, ಅಂಶ ಮತ್ತು ಛೇದಕ್ಕೆ ಬರುವ ಭಿನ್ನರಾಶಿಗಳು ಸಮಾನ ಭಿನ್ನ. ಉದಾಹರಣೆ ನೋಡಂಬರಿ, ಇಲ್ಲಿ ಐತೆ 1/2 ಐತೆ. ಇದಕ್ಕೆ ನೀನು ಸೊನ್ನೆಯನ್ನು ಬಿಟ್ಟು ಇಲ್ಲಿ ಒಂದು ಅಂಶಕ್ಕೆ ಒಂದು 2 ಗುಣಿಸು, ಛೇದಕ್ಕೆ 2 ಗುಣಿಸು. ಈಗ ಬರ್ತದೆ ನೋಡ್ರಿ, 1 2 2 2 4. ಇಲ್ಲಿ ಬಂದಂತ ಭಿನ್ನರಾಶಿ 1/2 ಸಮಾನ ಭಿನ್ನರಾಶಿ. ಬೇಕಾದ್ರೆ ಇನ್ನೊಂದು ಚೆಕ್ ಮಾಡು, 1/2 ಇದಕ್ಕೆ 4 ಗುಣಿಸು, ಬೇಕಾದ್ರೆ ಇದಕ್ಕೆ 4 ಗುಣಿಸು. ಅಂದ್ರೆ ಒಂದೇ ಅಂಕಿಯಿಂದ ಗುಣಿಸ್ಬೇಕು. ಅಂಶಕ್ಕೆ ಯಾವ ಸಂಖ್ಯೆ ಗುಣಿಸ್ತೀವೋ ಛೇದಕ್ಕೆ ಅದೇ ಗುಣಿಸ್ಬೇಕು. 1 4 4, 2 4 8. ಇಲ್ಲಿ ಬಂದಂತಹ ದೊರೆಯುವ ಹೊಸ ಭಿನ್ನರಾಶಿ 1/2 ಸಮಾನ ಭಿನ್ನ. ಇವಾಗ ಇನ್ನೊಂದು ತಗೋ, ಅದೇ 1/2 ಸೊ ಇದಕ್ಕೆ 5 ಗುಣಿಸು, ಸೊ ಇದಕ್ಕೂ 5 ಗುಣಿಸು. 1 5 5, 2 5 10. ಇಲ್ಲಿ ಬಂದಂತ ಈ ಹೊಸ ಭಿನ್ನರಾಶಿ 1/2 ಸಮಾನ. ಅಂದ್ರೆ ಈ 1/2 ಇವ ನೋಡ್ರಿ, 1/2 ಸಮಾನ ಭಿನ್ನರಾಶಿಗಳು ಯಾವಪ್ಪ ಅಂದ್ರೆ 2/4 ಕಾಮ ಆಗ್ಬೇಡ್ರಿ, ಇಸ್ ಈಕ್ವಲ್ ಟು 4/8 ಇಸ್ ಈಕ್ವಲ್ ಟು 5/10. ಹೆಂಗ್ ಸರ್ ಇವು ಸಮಾನ ಭಿನ್ನರಾಶಿ ಅಂತ ಹೆಂಗ್ ಹೇಳ್ತೀನಿ? ಬೇಕಾದ್ರದಕ್ಕ ನೀವೇನಾದ್ರೂ ಕ್ಯಾನ್ಸಲ್ ಮಾಡಿದಾಗ ಕಡ್ತಾ ಹೊಡೆದ್ರೆ ಅಂದ್ರೆ ಒಂದೇ ನಂಬರ್ ಭಾಗ ಹೋಗ್ತಾವ, 1/2 ಬರುತ್ತೆ. ಬೇಕಾದ್ರೆ ಚೆಕ್ ಮಾಡ್ರಿ, ಇಲ್ಲ ಬೆಲೆ ಚೆಕ್ ಮಾಡಂಬರಿ. ಫಸ್ಟ್ 2ರಿಂದ 1 ಬಾಗಿಸ್ರಿ ನೋಡ್ರಿ. ಸೊ 2ರಿಂದ ಫಸ್ಟ್ 1 ಬಾಗಿಸಿದ್ರೆ 2ರ ಬಗ್ಗೆ ಒಂದಿಲ್ಲ ಒಂದು ಪಾಯಿಂಟ್ ಕೊಡ್ರಿ, 0 ಬರ್ತಾ. 2 5 10, 0 0 ಅಂದ್ರೆ ಇಲ್ಲಿ 0, ಇದ್ರ ಬೆಲೆ 0.5. ಸೊ ಇಲ್ಲಿ ಬರೀತಿ ನೋಡ್ರಿ. ಸೊ ಅದೇ ರೀತಿ ಇದನ್ನು ಮಾಡ್ತು ನೋಡ್ರಿ, 4ರಿಂದ 2 ಬಾಗಿಸಿ. 4ರ ಬಗ್ಗೆ 2 ಒಂದು ಪಾಯಿಂಟ್ ಕೊಟ್ಬಿಟ್ರೆ ಭಾಗಲಬ್ಧದಾಗ ಒಂದು 0 ಕೊಡ್ತೀರಿ. 4 5 20, 0 0 ಅಂದ್ರೆ ಇಲ್ಲಿ ಬಂತು 0.5 ಬಂತು ನೋಡ್ರಿ. 2 ಬೆಲೆ ಸೇಮ್ ಅದಾವ. ಇದು ನೋಡ್ರಿ, 8ರಿಂದ ಬಾಗಿಸಿರ್ಬೇಕಾದ್ರೆ 4ನ್ನ, 8ರ ಬಗ್ಗೆ 4 ಇಲ್ಲ, ಒಂದು ಭಾಗಲಬ್ಧ ಒಂದು ಪಾಯಿಂಟ್ ಕೊಟ್ರೆ 0 ಬಂತು. 8 ಎಷ್ಟು 40, 8 5 40 ನೋಡ್ರಿ. 0 0 ಇಲ್ಲಿ 0 0.5, ಇದ್ರ ಬೆಲೆನೂ 0.5. ಬೇಕಾ 10ರಿಂದ 5 ಬಾಗಿಸ್ರಿ, ಒಂದು ಪಾಯಿಂಟ್ ಕೊಟ್ರಿ ಭಾಗಲಬ್ಧದಾಗ, ಯಾಕಂದ್ರೆ 10ಕ್ಕಿಂತ ಸಣ್ಣ ನಂಬರ್ 5, 0 ಬರುತ್ತಾ. 10 5 50, ಸೊ 0 0 ಇಲ್ಲಿ ಏನು 0 ಇರುತ್ತೆ 0.5 ನೋಡ್ರಿ. ನಾವು ದಶಮಾಂಶಕ್ಕೆ ಪರಿವರ್ತಿಸಿದಾಗ ಅದರ ಬೆಲೆ ಏನಾದರೂ ಚೇಂಜ್ ಆಗಿದೆಯಾ? ಸಾಧ್ಯನೇ ಇಲ್ಲ. ಸೊ ಇಂತಹ ಭಿನ್ನರಾಶಿ ನೋಡ್ರಿ, ಭಿನ್ನರಾಶಿ ಅಂಶ ಮತ್ತು ಛೇದಕ್ಕೆ ಒಂದೇ ಅಂಕಿಯಿಂದ ಗುಣಿಸಿದಾಗ ಅಥವಾ ಒಂದೇ ಅಂಕಿಯಿಂದ ಭಾಗಿಸಿದಾಗ ಬರುವ ಹೊಸ ಭಿನ್ನರಾಶಿಗಳು ಅದರ ಸಮಾನ ಭಿನ್ನರಾಶಿಗಳಾಗಿರ್ತವೆ. ನಾವು ದಶಮಾಂಶಕ್ಕೆ ತಂದು ನೋಡಿದ್ವಿ, ಇಲ್ಲ ಕಡ್ತಾ ಹೊಡೆದು ನೋಡ್ರಿ. 2 1 2 2 ಅಂದ್ರೆ 1/2 ಆಯ್ತು. ನೆಕ್ಸ್ಟ್ 4 1 4 2 1/2 ಆಯ್ತು. 5 1 5 2 1/2 ಆಯ್ತು. ಸೊ ಬರುವ ಭಿನ್ನರಾಶಿಗಳು, ದೊರೆಯುವ ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಗಳಾಗಿರ್ತವೆ. ಇದು ನಿಮಗೆ ಏನಪ್ಪ ಅಂತಂದ್ರೆ ಸಮಾನ ಭಿನ್ನರಾಶಿ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ನಿಮ್ಗೆ ಗೊತ್ತಾಯ್ತು ನೋಡ್ರಿ. ಇಲ್ಲಿ ಮೊದಲು ಸಮಾನ ಭಿನ್ನರಾಶಿ ಅಂದ್ರೆ ಏನ್ ಗೊತ್ತದು? ಸೊ ಭಿನ್ನರಾಶಿಗಳ ಬೆಲೆ ಒಂದಕ್ಕೊಂದು ಸಮಾನವಾಗಿದ್ದರೆ ಇದಕ್ಕೆ ಸಮಾನ ಭಿನ್ನರಾಶಿ ಅಂತೀವಿ ಅಂತ ಗೊತ್ತಾಯ್ತು. ತದನಂತರ
ಏನಾದ್ರೆ ಅಂಶ ಮತ್ತು ಛೇದಕ ಸೊನ್ನೆಯನ್ನು ಬಿಟ್ಟು ಯಾವುದೇ ಅಂಕಿಯಿಂದ ಗುಣಿಸು, ಒಂದೇ ಅಂಕಿಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದ ದೊರೆಯುವ ಭಿನ್ನರಾಶಿಗಳು ಅಂದ್ರೆ ನಿಮ್ಗೆ ಗುಣಿಸಿದಾಗ ಗೊತ್ತೈತೆ, ಭಾಗಿಸಿದಾಗ ತೋರಿಸ್ತೀನಿ. ಸೊ ಗುಣಿಸಿದಾಗ ಇಲ್ಲಿ ದೊರೆತಕ್ಕಂಥ ಭಿನ್ನರಾಶಿಗಳು ಸಮಾನ ಭಿನ್ನರಾಶಿ ಅಂತ ಗೊತ್ತದು, ಯಾಕಂದ್ರೆ ನಾವು ಬೆಲೆನೂ ಚೆಕ್ ಮಾಡಿ ನೋಡಿದ್ದೀನಿ, ಎಲ್ಲವೂ ಸಮಾನವಿದಾವೆ. ಹಾಗೂ ಅದನ್ನು ಕಡ್ತಾ ಹೊಡೆದ್ರು 1/2 ಬರ್ತೈತೆ. ಸೊ ಅದನ್ನು ಸರಿ ಇದೆ. ಸೊ ನಿಮ್ಗೆ ಗೊತ್ತಿರಲಿ, ಕಡ್ತಾ ಹೊಡೆದು ಅದೇ ನಂಬರ್ ಬಂದ್ರು ಸಮಾನ ಭಿನ್ನರಾಶಿ, ದಶಾಂಶ ತಂದಾಗ ಅದನ್ನು ನೋಡಿದ್ರು ಅದಕ್ಕೆ ಸಮಾನ ಭಿನ್ನರಾಶಿ. ಸೊ ಭಾಗಿಸಿದ ಸಹ ನೋಡೋಣ ನಾವೀಗ. ಸೊ ನೋಡ್ರಿ, ಈಗ ಭಾಗಿಸಿ ನೋಡೋಣ, ಲಕ್ಷ ಕೊಡ್ರಿ ಇಲ್ಲಿ. ಸೊ ಭಾಗಿಸಿ ನೋಡ ಅಂತ ಹೇಳಿದ್ರೆ, ಸೊ ಭಾಗಿಸಿದಾಗ ಅಂದ್ರೆ ಸೊನ್ನೆಯನ್ನು ಹೊರತುಪಡಿಸಿ ಒಂದೇ ಅಂಕಿತ ಗುಣಿಸಿ ಚೆಕ್ ಮಾಡಿದ್ವಿ. ಅದೇ ರೀತಿ ಭಾಗಿಸಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಮ್ರಿ. ಬೇಕಾ ಒಂದು ಸ್ವಲ್ಪ ದೊಡ್ಡದು ನಮ್ಮ 50/1 ನೋಡು, ಯಾಕಂದ್ರೆ ಭಾಗಿಸ್ಬೇಕಲ್ಲ, ಭಾಗಿಸ್ಬೇಕಂದ್ರೆ ಸಣ್ಣ ನಂಬರಿಗೆ ಇವಾಗೇ 1/2 ಇದ್ರೆ ಭಾಗಿಸಿದ್ರೆ ಹೆಂಗ್ ಭಾಗಿಸ್ತೀವಿ, ದಶಾಂಶ ಬರ್ತೈತೆ. ಸೊ ಹಂಗಲ್ಲ, ಅದಕ್ಕೆ ಒಂದು ದೊಡ್ಡ ನಂಬರ್ ತಗೊಂಡ್ರೆ ಇದಕ್ಕೆ ನಾವು 2ರಿಂದ ಭಾಗಿಸಂಬ್ರಿ, ಅವಾಗ ಇದಕ್ಕೂ 2ರಿಂದ ಭಾಗಿಸಂಬ್ರಿ. ಸೊ ನೋಡ್ರಿ, 50ಕ್ಕೆ 2ರಿಂದ ಭಾಗಿಸಿದ್ರೆ 25 ಸಿಗುತ್ತಾ, ಅರ್ಧ. ಸೊ ಅದೇ 100ಕ್ಕೆ 2ರಿಂದ ಭಾಗಿಸಿದ್ರೆ 50 ಸಿಗುತ್ತಾ. ಇಲ್ಲಿ ದೊರೆತಂತ ಒಂದು ಭಿನ್ನರಾಶಿ ಇದಕ್ಕೆ ಸಮಾನ ಭಿನ್ನರಾಶಿ ಅಂತೆ. ಮತ್ತು 50 100 ಯಾವ ಬಗ್ಗೆ ಹೋಗ್ತೈತೆ ನೋಡ್ರಿ, ಮತ್ತು 5ರಿಂದ ಹೋಗುತ್ತೆ ನೋಡ್ರಿ. ಸೊ ಇದರಿಂದ 5ಕ್ಕೆ ಭಾಗಿಸ್ರಿ, ಇದಕ್ಕೂ 5ರಿಂದ ಭಾಗಿಸ್ರಿ. 5 ಎಷ್ಟಲೆ 50, 5 10 50, ಇದಕ್ಕೆ 10 ಬಂತು. 5 ಎಷ್ಟಲೆ 100, 5 2 0 20. ಹೌದಾ? ಸರಿ, ಇದು ಬೇಕಾದ್ರೆ ಇದಕ್ಕೆ ಅದೇ 50ರಿಂದ 50ಕ್ಕೆ ಮತ್ತು 100ಕ್ಕೆ 10ರಿಂದ ಭಾಗಿಸ್ಬೇಕು. 10 5 50, 5 ಬಂತ ಅಂಶದಾಗ, 10 10 100 ಛೇದ 10 1. ಇಲ್ಲಿ ನೋಡ್ರಿ, ದೊರೆತಿರುವ ಭಿನ್ನರಾಶಿಗಳು ಇದರ ಸಮಾನ ಭಿನ್ನರಾಶಿ, ಇದರ ಸಮಾನ ಭಿನ್ನರಾಶಿ ಇದು. ಅಂದ್ರೆ ಒಟ್ಟಲ್ಲಿ 50/100ಕ್ಕೆ ನಾನು ಭಾಗಿಸಿದಾಗ ನನಗೆ ದೊರೆತಂತ ಭಿನ್ನರಾಶಿಗಳು ಯಾವ? 25/50 = ನೆಕ್ಸ್ಟ್ 10/20 = 5/10. ಇವೆಲ್ಲ ಸಮಾಧಾನ ನಾವು ಬರೆದು ಬಿಟ್ಟಿದ್ವಿ. ಬೇಕಾರೆ ಲೆಕ್ಕ ಮಾಡಿ ತೋರಿಸ್ಲಾ ನೋಡ್ರಿ. ಇದನ್ನ ಕಡ್ತ ಹೊಡಿತೀನಿ, 51 52 ಅಂದ್ರೆ ಇದ್ರ ಕನಿಷ್ಠ 1/2. ಅಂದ್ರೆ ಇದನ್ನ ಕನಿಷ್ಠ ಬುಕ್ ತಂದಾಗ 1/2 ಬರ್ಬೇಕು ನಮ್ಗೆ. 25 1 25 1/2 ಬಂತು. 10 1 10 1 12 ನೋಡಿ 1/2. 5 1 5 2 ನೋಡ್ರಿ 1/2 1/2 1/2 1/2. ಅಂದ್ರೆ ಇಲ್ಲಿ ಬರುವಂತಹ ಎಲ್ಲ ಹೊಸ ಭಿನ್ನರಾಶಿಗಳು ಏನಾಗಿದ್ದಾವೆ? ಸಮಾನವಾಗಿದೆ. ಬೇಕಾದ್ರೆ 1/2 ದಶಾಂಶ 0.5. ಈಗ ಇದರಿಂದ ಲೆಕ್ಕ ಮಾಡಿದೀವಿ, ಇದಕ್ಕೂ 0.5, ಇದಕ್ಕೂ 0.5, ಇದನ್ನು 0.5. ಅಂದ್ರೆ ಅರ್ಥ ಏನು? ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಸಮಾನ ಭಿನ್ನರಾಶಿ ಯಾವ ರೀತಿ ದೊರೀತಾವಪ್ಪ ಅಂತಂದ್ರೆ ನೆನಪಿಟ್ಟುಕೊರಿ. ಸಮಾನ ಭಿನ್ನರಾಶಿಗಳು ಯಾವ ರೀತಿ ದೊರೀತಾವ ಅಂತಂದ್ರೆ ಹಂಗಂದ್ರೆ ಏನಂದ್ರೆ ನೆನಪಿಡವು, ಅದರ ಬೆಲೆ ಒಂದಕ್ಕೊಂದು ಸಮಾನವಾಗಿರಬೇಕು. ಅದರ ಮೌಲ್ಯ ಅಥವಾ ಬೆಲೆ ಅಂದ್ರೆ ಒಂದೇ, ಬೆಲೆ ಅಂದ್ರೆ ಒಂದೇ. ಭಿನ್ನರಾಶಿಗಳ ಬೆಲೆ ಒಂದಕ್ಕೊಂದು ಸಮವಾಗಿದ್ದರೆ ಅಂತ ಭಿನ್ನರಾಶಿ ಸಮಾನ ಭಿನ್ನರಾಶಿ ಅಂತೀವಿ. ಸೊ ತದನಂತರ ಅಂಶ ಮತ್ತು ಛೇದಕ್ಕೆ 0ಯನ್ನು ಹೊರತುಪಡಿಸಿ ಒಂದೇ ಅಂಕಿಯಿಂದ ಗುಣಿಸಿದ್ರೆ ಅಥವಾ ಭಾಗಿಸಿದ್ರೆ ದೊರೆತಕ್ಕಂಥ ಭಿನ್ನರಾಶಿಗಳು ಏನಾಗಿರ್ತವೆ? ಸಮಾನ ಭಿನ್ನರಾಶಿಗಳಾಗಿರ್ತವೆ. ಸೊ ಅದಕ್ಕೆ ನಾನು ನಿಮ್ಗೆ ಉದಾಹರಣೆಯನ್ನ ಗುಣಿಸಿ ಸಹ ತೋರಿಸಿದ್ದೀನಿ, ಕಡ್ತಾ ಹೊಡೆದು ದಶಾಂಶಕ್ಕೆ ಪರಿವರ್ತಿಸಿ ತೋರಿಸಿದ್ದೀನಿ, ಅದೇ ರೀತಿ ಭಾಗಿಸಿ ಸಹ ತೋರಿಸಿದ್ದೀನಿ ಕ್ಲೀನಾಗಿ. ಭಾಗಿಸ ಬರ್ತಕ್ಕಂಥ ಬೆಲೆಗಳನ್ನ ಕಡ್ತಾ ಹೊಡೆದು ದಶಾಂಶಕ್ಕೆ ಪರಿವರ್ತಿಸಿ ಸಹ ತೋರಿಸಿದ್ದೀನಿ. ಸೊ ನಿಮಗೆ ಇಲ್ಲಿ ಗೊತ್ತಾಗಬೇಕಂದ್ರೆ ಸಮಾನ ಭಿನ್ನರಾಶಿಗಳು ಯಾವ ರೀತಿ ಇರ್ತವೆ, ಅದರ ಬೆಲೆ ಏನಾಗಿರುತ್ತೆ, ಅದರ ಕನಿಷ್ಠ ರೂಪ ಏನಾಗಿರುತ್ತೆ ಅಂತ ಗೊತ್ತಾಗಿದೆ. ಸೊ ಬೆಲೆಗಳು ನೆನಪಿರಲಿ. ಸಮಾನ ಭಿನ್ನರಾಶಿಗಳು ಅಂದ್ರೆ ಒಂದಕ್ಕೊಂದು ಸಮಾನವಾಗಿರ್ಬೇಕು, ಏನು ಬೆಲೆಗಳು. ಸೊ ಅದೇ ರೀತಿ ಸೊ ನಾನೊಂದು ಸಣ್ಣ ಲೆಕ್ಕ ನಿಮಗೊಂದು ಕೊಟ್ಟಿರ್ತೀನಿ. ಏನ್ ಮಾಡ್ಬೇಕಂದ್ರೆ 2/3ರ ಒಂದು 2 ಸಮಾನ ಭಿನ್ನರಾಶಿ ನೀವು ಬರಿಬೇಕು. 2/3ರ 2 ಸಮಾನ ಭಿನ್ನರಾಶಿಗಳನ್ನ ನೀವೇನ್ ಮಾಡ್ಬೇಕಂದ್ರೆ ಕಾಮೆಂಟ್ ಮುಖಾಂತರ ಹಾಕಿ ಸಮಾನ ಭಿನ್ನರಾಶಿಗಳನ್ನ ಅಂದ್ರೆ ಇಕ್ವಿವೆಲೆಂಟ್ ಫಂಕ್ಷನ್ನ ನೀವು ಬರೆದಾಕ್ಬೇಕು. ಸಮಾನ ಭಿನ್ನರಾಶಿಗಳನ್ನು ಕಾಮೆಂಟ್ ಮಾಡ್ರಿ. ಇದರ 2 ಸಮಾನ ಭಿನ್ನರಾಶಿಗಳನ್ನು ಕಾಮೆಂಟ್ ಮಾಡ್ರಿ. ಓಕೆ, ಹೀಗಿತ್ತು ಸಮಾನ ಭಿನ್ನರಾಶಿಗಳ ಒಂದು ಚಿತ್ರಣ. ಓಕೆ, ಬಾಯ್. ಹಾಗೆ ಇನ್ನೊಂದು, ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಏನೇ ಇರಲಿ, ಸೊ ನಾವು ಕೆಳಗೊಂದು ಲಿಂಕ್ ಕೊಟ್ಟಿರ್ತೀವಿ, ಅದಕ್ಕೆ ಜಾಯಿನ್ ಆಗ್ರಿ. ಸೊ ಅಲ್ಲಿ ನೀವು ಏನೇ ಇರಲಿ, ಪ್ರಾಬ್ಲಮ್ ಇರಲಿ, ಪ್ರತಿಯೊಂದನ್ನು ನೀವು ಇನ್ಫಾರ್ಮ್ ಮಾಡ್ಬೋದು, ನೀವು ಕ್ವಶನ್ ಮಾಡ್ಬೋದು, ನಾವು ಅದಕ್ಕೆ ಪ್ರತಿಯೊಬ್ಬರು ಉತ್ತರ ಕೊಡ್ತೀವಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.